ಸ್ನೇಹಿತರೆ, ನೀವು ಕೂಡ ಗಿಬ್ಲಿ ಸ್ಟೈಲಲ್ಲಿ ಇಮೇಜನ್ನು ಕ್ರಿಯೇಟ್ ಮಾಡಿರ್ತೀರಾ. ಈ ಒಂದು ಗ್ರಾಕ್ ಆ್ಯಪ್ ಮೂಲಕ ನಿಮ್ಮ ಒರಿಜಿನಲ್ ಇಮೇಜನ್ನು ಗಿಬ್ಲಿ ಸ್ಟೈಲಲ್ಲಿ ಜನರೇಟನ್ನು ಮಾಡಿ ಪೋಸ್ಟನ್ನು ಮಾಡಿರ್ತೀರಾ. ಈ ಒಂದು ಗ್ರಾಕ್ ಆ್ಯಪ್ನಲ್ಲಿ ಕೇವಲ 3ರಿಂದ 4 ಇಮೇಜಸ್ ಆದಮೇಲೆ ಈ ರೀತಿಯಾಗಿ ಬಂದಿರುತ್ತೆ ಡಿಸ್ಪ್ಲೇ ಮೇಲೆ, ಅಪ್ಗ್ರೇಡ್ ಟು ಸೂಪರ್ ಗ್ರಾಕ್ ಅಂತ. ಮತ್ತೆ ನೀವು ಗಿಬ್ಲಿ ಇಮೇಜಸನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಹಣವನ್ನು ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡು ಆನಂತರ ನೀವು ಮತ್ತೆ ಕ್ರಿಯೇಟನ್ನು ಮಾಡ್ಬೋದು. ಬಟ್ ನಾ ಹೇಳುವಂಥ ಒಂದು ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ ನೀವು ಇನ್ನೂ ಜಾಸ್ತಿ ಫ್ರೀಯಾಗಿ ಗಿಬ್ಲಿ ಇಮೇಜಸನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಯಾವುದು ಅಂತ ಈಗ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂತಹ ಬ್ರೌಸರ್ನ ಓಪನ್ ಮಾಡಿ, ಕ್ರೋಮ್ ಅಥವಾ ಯಾವುದೇ ರೀತಿಯ ಬ್ರೌಸರ್ನ ಓಪನ್ ಮಾಡಿ. ಬ್ರೌಸರ್ ಓಪನ್ ಆದಮೇಲೆ ಸರ್ಚಲ್ಲಿ ಗ್ರಾಕ್ AI ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆನಂತರ ಸ್ನೇಹಿತರೆ, ಇಲ್ಲಿ ಮೊದಲನೇ ಒಂದು ವೆಬ್ಸೈಟು ಗ್ರಾಕ್ ಅಂತ, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಆನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಎಂಡಲ್ಲಿ ಬಂದ ನಂತರ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ಒಂದು ವೆಬ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ವೆಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನಾನು ಆಲ್ರೆಡಿ ಜಿಮೇಲ್ ಅಕೌಂಟನ್ನು ಹಾಕಿ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೇನೆ, ಸೈನ್ ಅಪ್ ಆಗಿದ್ದೇನೆ. ಸೊ ಅದಕ್ಕೆ ಇಲ್ಲಿಗ ಡೈರೆಕ್ಟಾಗಿ ನನಗೆ ಈ ರೀತಿ ಬಂದಿದೆ. ನೀವು ಇಲ್ಲಿ ಇಮೇಜನ್ನು ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ನಿಮ್ಮೊಂದು ಜಿಮೇಲ್ ಅಕೌಂಟನ್ನು ಹಾಕಿ ಸೈನ್ ಅಪ್ ಆದರೆ ಮಾತ್ರ ನೀವಿಲ್ಲಿ ಗಿಬ್ಲಿ ಇಮೇಜನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ದಯವಿಟ್ಟು ಎಲ್ಲರೂ ಕೂಡ ಆ್ಯಪಲ್ಲಿ ಯಾವ ರೀತಿ ಜಿಮೇಲ್ ಅಕೌಂಟ್ ಆಗಿ ಸೈನ್ ಅಪ್ ಆಗಿದ್ರು ಅದೇ ರೀತಿ ಇಲ್ಲಿ ಬೇರೆ ಒಂದು ಜಿಮೇಲನ್ನು ಹಾಕಿ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಆ್ಯಪಲ್ಲಿ ಹಾಕಿರುವಂಥ ಜಿಮೇಲನ್ನು ಹಾಕೋಕೆ ಹೋಗಬೇಡಿ ಇಲ್ಲಿ ವೆಬ್ಸೈಟಲ್ಲಿ. ಸೊ ನನಗೆ ಇಲ್ಲಿ ಡೈರೆಕ್ಟಾಗಿ ಕ್ರಿಯೇಟ್ ಮಾಡಿ ತೋರಿಸ್ತೇನೆ. ಇಲ್ಲಿ ಮೊದಲಿಗೆ ಇಮೇಜನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಇಲ್ಲಿ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ನಾನು ಇಮೇಜನ್ನು ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ, ಜನರೇಟ್ ಗಿಬ್ಲಿ ಸ್ಟೈಲ್ ಇಮೇಜ್ ಅಂತ ಟೈಪ್ ಮಾಡಿದ್ದೇನೆ. ಆನಂತರ ಇಲ್ಲಿ ಈ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಜನರೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಸ್ನೇಹಿತರೆ, ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು ಗಿಬ್ಲಿ ಇಮೇಜ್ ಕ್ರಿಯೇಟ್ ಆಗಿದೆ. ಆನಂತರ ಈ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಸೇವ್ ಕೂಡ ಮಾಡ್ಕೋಬೋದು. ಇಲ್ಲಿ ಸೇವ್ ಅಂತ ಬರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಈ ಒಂದು ಇಮೇಜನ್ನು ನೀವು ಸೇವ್ ಮಾಡ್ಕೋಬೋದು. ಈ ಒಂದು ಇಮೇಜ್ ಮೇಲೆ ಹೋಲ್ಡ್ ಮಾಡಿಟ್ಟು ಇಮೇಜನ್ನು ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಗಿಬ್ಲಿ ಇಮೇಜನ್ನು ವೆಬ್ಸೈಟಲ್ಲೂ ಕೂಡ ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಶುಭ ದಿನ.